ಗುಣಲಕ್ಷಣ ಆವೃತ್ತತೆ, ಪೂರ್ಣ ಸಂಖ್ಯೆಗಳ ಆವೃತ್ತತೆ. ಪೂರ್ಣ ಸಂಖ್ಯೆಗಳನ್ನು ನಾವು ಡಬ್ಲ್ಯೂ ಅಕ್ಷರದಿಂದ ಗುರುತಿಸುತ್ತೇವೆ, ಹೋಲ್ ನಂಬರ್ಸ್. ಇದರಲ್ಲಿ ಬರುವಂತಹ ಸಂಖ್ಯೆಗಳು ಡಬ್ಲ್ಯೂ ಇಸ್ ಈಕ್ವಲ್ ಟು 0, 1, 2, 3 so on up to infinity. ಮೂಲ ಕ್ರಿಯೆಗಳೆಂದರೆ ಮೊದಲನೇದಾಗಿ ಸಂಕಲನ, ಎರಡನೇದು ವ್ಯವಕಲನ, ಮೂರನೇದು ಗುಣಾಕಾರ, 4 ಭಾಗಾಕಾರ. ಈಗ ಪೂರ್ಣ ಸಂಖ್ಯೆಗಳು ಸಂಕಲನದಲ್ಲಿ ಆವೃತವಾಗಿವೆಯೇ ಎಂದು ಪರೀಕ್ಷಿಸೋಣ. ಉದಾಹರಣೆಗೆ ಪೂರ್ಣ ಸಂಖ್ಯೆಗಳ ಸಂಕಲನದ ಆವೃತ್ತತೆ. ಉದಾಹರಣೆ 01 ಪೂರ್ಣ ಸಂಖ್ಯೆ, 51 ಪೂರ್ಣ ಸಂಖ್ಯೆ, ಇವುಗಳ ಸಂಕಲನ 0 + 5 = 5. ಇದು ಒಂದು ಪೂರ್ಣ ಸಂಖ್ಯೆ. ಎರಡನೇ ಉದಾಹರಣೆ 41 ಪೂರ್ಣ ಸಂಖ್ಯೆ, 71 ಪೂರ್ಣ ಸಂಖ್ಯೆ, ಇವುಗಳ ಸಂಕಲನ 13. ಇದು ಒಂದು ಪೂರ್ಣ ಸಂಖ್ಯೆ. ಅಂದರೆ ಪೂರ್ಣ ಸಂಖ್ಯೆಗಳು ಸಂಕಲನದಲ್ಲಿ ಆವೃತವಾಗಿವೆ ಎಂದರ್ಥ. ಇದನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಎ ಮತ್ತು ಬಿಗಳು ಪೂರ್ಣ ಸಂಖ್ಯೆಗಳಾದಾಗ ಎ ಪ್ಲಸ್ ಬಿ ಕೂಡ ಒಂದು ಪೂರ್ಣ ಸಂಖ್ಯೆಯಾಗಿರುತ್ತದೆ. ಈಗ ಪೂರ್ಣ ಸಂಖ್ಯೆಗಳು ವ್ಯವಕಲನದಲ್ಲಿ ಆವೃತವಾಗಿವೆಯೇ ಎಂದು ಪರೀಕ್ಷಿಸೋಣ. ಎರಡನೇದು ವ್ಯವಕಲನ. ಎ ಮತ್ತು ಬಿಗಳು ಎರಡು ಪೂರ್ಣ ಸಂಖ್ಯೆಗಳಾದಾಗ ಎ ಮೈನಸ್ ಬಿ ಕೂಡ ಒಂದು ಪೂರ್ಣ ಸಂಖ್ಯೆಯೇ ಆಗಿರುತ್ತದೆ. ಉದಾಹರಣೆಗೆ ಮೊದಲನೇದು 51 ಪೂರ್ಣ ಸಂಖ್ಯೆ, 71 ಪೂರ್ಣ ಸಂಖ್ಯೆ, ಇವುಗಳ ವ್ಯವಕಲನ -2 ಬರುತ್ತದೆ. -2 ಪೂರ್ಣ ಸಂಖ್ಯೆ ಅಲ್ಲ. ಎರಡನೇದು 61 ಪೂರ್ಣ ಸಂಖ್ಯೆ, 91 ಪೂರ್ಣ ಸಂಖ್ಯೆ, ಇದು -3 ಬರುತ್ತದೆ. -3 ಪೂರ್ಣ ಸಂಖ್ಯೆಗಳಲ್ಲ. ಪೂರ್ಣ ಸಂಖ್ಯೆಗಳ ಗಣದಲ್ಲಿ 0, 1, 2, 3, 4, 5 so on up to infinity ಮಾತ್ರ ಬರುತ್ತವೆ. -2, -3 ಬರುವುದಿಲ್ಲ. ಆದ್ದರಿಂದ ಪೂರ್ಣ ಸಂಖ್ಯೆಗಳು ವ್ಯವಕಲನದಲ್ಲಿ ಆವೃತವಾಗಿಲ್ಲ ಎಂದರ್ಥ. ಈಗ ಪೂರ್ಣ ಸಂಖ್ಯೆಗಳು ಗುಣಾಕಾರದಲ್ಲಿ ಆವೃತವಾಗಿವೆ ಎಂದು ಪರೀಕ್ಷಿಸೋಣ. ಮೂರನೇದು ಗುಣಾಕಾರ. ಎ ಮತ್ತು ಬಿಗಳು ಎರಡು ಪೂರ್ಣ ಸಂಖ್ಯೆಗಳಾಗಿದ್ದು ಎ ಗುಣಾಕಾರ ಬಿ ಕೂಡ ಒಂದು ಪೂರ್ಣ ಸಂಖ್ಯೆಯಾಗಿರುತ್ತದೆ. ಉದಾಹರಣೆಗೆ 0 ಒಂದು ಪೂರ್ಣ ಸಂಖ್ಯೆ, 3 ಒಂದು ಪೂರ್ಣ ಸಂಖ್ಯೆ, ಇವುಗಳ ಗುಣಾಕಾರವು ಸಹಿತ ಒಂದು ಪೂರ್ಣ ಸಂಖ್ಯೆಯಾಗಿರುತ್ತದೆ. 3 ಗುಣಾಕಾರ 0 = 0. ಎರಡನೇ ಉದಾಹರಣೆ 3 ಒಂದು ಪೂರ್ಣ ಸಂಖ್ಯೆ, 7 ಒಂದು ಪೂರ್ಣ ಸಂಖ್ಯೆ, ಅವುಗಳ ಗುಣಾಕಾರವು ಕೂಡ ಒಂದು ಪೂರ್ಣ ಸಂಖ್ಯೆಯೇ ಬರುತ್ತದೆ. ಆದ್ದರಿಂದ ಪೂರ್ಣ ಸಂಖ್ಯೆಗಳು ಗುಣಾಕಾರದಲ್ಲಿ ಆವೃತವಾಗಿವೆ ಎಂದರ್ಥ. ನಾಲ್ಕನೆಯದಾಗಿ ಭಾಗಾಕಾರ. ಪೂರ್ಣ ಸಂಖ್ಯೆಗಳು ಭಾಗಾಕಾರದಲ್ಲಿ ಆವೃತವಾಗಿವೆ ಎಂದೀಗ ಪರೀಕ್ಷಿಸೋಣ. ಎ ಮತ್ತು ಬಿಗಳು ಎರಡು ಪೂರ್ಣ ಸಂಖ್ಯೆಗಳಾದಾಗ ಎ / ಬಿ ಕೂಡ ಒಂದು ಪೂರ್ಣ ಸಂಖ್ಯೆಯಾಗಿರಬೇಕು. ಅಂದಾಗ ಪೂರ್ಣ ಸಂಖ್ಯೆಗಳು ಭಾಗಾಕಾರದಲ್ಲಿ ಆವೃತವಾಗಿವೆ ಎಂದರ್ಥ. ಉದಾಹರಣೆ 1, ಎ ಎಂದರೆ 5, ಬಿ ಎಂದರೆ 8, ಇವುಗಳ ಭಾಗಾಕಾರ = 5/8. ಈ 5/8 ಮಾಡಿದಾಗ 5, 8 0. 8 48, 2, 5ರಲ್ಲಿ 5 ಹೋಯ್ತಂದ್ರೆ 0, 0, 8 8, 8 2 16, 4, 0. ಅಂದರೆ
5/8 0.62 ಬರುತ್ತದೆ. 0.62 ಇದು ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಇಲ್ಲ. ಆದ್ದರಿಂದ ಪೂರ್ಣ ಸಂಖ್ಯೆಗಳು ಭಾಗಾಕಾರದಲ್ಲಿ ಆವೃತವಾಗಿಲ್ಲ ಎಂದರ್ಥ. ಒಟ್ಟಾಗಿ ಹೇಳಬೇಕಾದರೆ ಈ ಪೂರ್ಣ ಸಂಖ್ಯೆಗಳು ಕೇವಲ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ. ಸಂಕಲನದಲ್ಲಿ ಆವೃತವಾಗುತ್ತವೆ, ಗುಣಾಕಾರದಲ್ಲಿ ಆವೃತವಾಗುತ್ತವೆ. ಅದರ ಹೊರತಾಗಿ ವ್ಯವಕಲನದಲ್ಲಿ ಆವೃತವಾಗುವುದಿಲ್ಲ, ಭಾಗಾಕಾರದಲ್ಲಿ ಆವೃತವಾಗಿರುವುದಿಲ್ಲ.